ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ, ವೆಲ್ಕಮ್ ಟು ಹ್ಯಾಶಲ್ ನ್ಯೂ ಲೈಫ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಏನಪ್ಪಾ ವಿಡಿಯೋ ಅಂತಂದ್ರೆ, ನಾವು ಮಂಚಿನಬೆಲೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಅದೇ ರೋಡಲ್ಲಿ ದೊಡ್ಡ ಮರ ಇದೆ. ಸೊ ಅದು 400 ವರ್ಷದ ಹಳೇದು. ಸೊ ಅದನ್ನ ಬಗ್ಗೆ ವಿಸಿಟ್ ಮಾಡೋಣ, ಅಲ್ಲಿನ ಹಿಸ್ಟ್ರಿನ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. ನಿನಗಾಗಿ ನಾ ಕಾಯುವೆ ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ನದಿಯೇ ಓ ನದಿಯೇ ನಿನಗಾಗಿ ನಾ ಕಾಯುವೆ ದಿನವೂ ನೀ ಬರುವ ಆ ದಾರಿಯ ಕಾಣುವೆ. ಸಪ್ತಸಾಗರ ರಾಜ್ಯೆಲ್ಲೋ ಕಾಲದಲ್ಲಿ ಅವಾಗ ಒಂದು ಮೇಟಿ ಅಂತ ಕಡ್ಡಿ ಕಟ್ಕೊಂಬಂದು ನಿಲ್ಸೋರು. ಅವಾಗ ಗುಂಡು ಈ ಅದೆಲ್ಲ ಏನಿರಲಿಲ್ಲ. ಆ ಸ್ಕೂಲನ್ನ ಕಟ್ಟಿಬಿಟ್ಟು ಆ ಕಡ್ಡಿಗೆ ರೌಂಡ್ ಹೊಡ್ಸೋರು ಕಣ ಅಂತ ಮಾಡೋಕ್ಕೆ. ಮುನಿಯಪ್ಪ ಅನ್ನೋ ಒಂದು ರೈತರು ಸಾಯಂಕಾಲ ಕಟ್ಕೊಂಬಂದು ಒಂದು ಆಲದ ಕಡ್ಡಿನ ನೆಟ್ಟಿದ್ರು ಮೇಟಿ ಅಂತ. ಅದು ನೆಟ್ಟಿ ಸಾಯಂಕಾಲ ನೆಟ್ಟೋಗಿದ್ದಾರೆ. ಅವರು ರಾತ್ರಿ ಕನಸಲ್ಲಿ ಏನೋ ಚಿಗುರಿದೆ ಅಂತ ಕನಸು ಬಂದಿದೆ. ಆ ಕನಸಲ್ಲಿ ಚಿಗುರಿದೆ ಅಂತ ಅನ್ಸೋ ಬೆಳಗ್ಗೆ ಬಂದು ನೋಡಿದ್ದಾರೆ. ಅದು ಹಾಗೆ ಚಿಗುರು ಬಂದಿತ್ತು ಕಡ್ಡಿ. ಚಿಗುರು ಬಂದು ಅರ್ಶಿನ ಕುಂಕುಮ ಎಲ್ಲ ಏನೋ ಇಟ್ಟು ಕಲ್ಲೆಲ್ಲ ಹೊಡೆದು ಪೂಜೆ ಥರ ಆಗಿತ್ತು. ಅದನ್ನು ಹಾಗೆ ಬಿಟ್ಬಿಟ್ರು ಅವರು, ಅದೇನು ಮಾಡಲಿಲ್ಲ. ಇವತ್ತು ಏನು ಇವತ್ತು ವಿಶ್ವವಿಖ್ಯಾತಿ ಮರ ಏನಾಗಿದೆ, 2ನೇ ಸ್ಥಾನದಲ್ಲಿ ಇದೆ, ಇವಾಗ 5ನೇ ಸ್ಥಾನಕ್ಕೆ ಹೋಗಿದೆ ಈ ಮರ. ಆ ಮರ ಇವತ್ತು ಇಷ್ಟು ಬೃಹದಾಕಾರವಾಗಿ ಬೆಳೆದಿದೆ. ಅದು ಮೇಯ್ನ್ ಮರ ಇದ್ದಿದ್ದು ದೇವಸ್ಥಾನ ಹಿಂದೆಗಡೆ ಇತ್ತು, ಅದು ಬಿದ್ದೋಗಿದೆ. ಅದನ್ನು ಮುನೇಶ್ವರ ಅಂತ ಹಂಗೆ ಪೂಜೆ ಮಾಡ್ಕೊಂಡು ಕಾಲಿಂದ ಪೂಜೆ ಮಾಡ್ಕೊಂಡು ಬಂದರು. ಅದಾದಮೇಲೆ ಈಗ ದೊಡ್ಡದಾಗಿ ದೇವಸ್ಥಾನ ಕಟ್ಟರು ಮರ ಬಿದ್ದೋಗಿದೆ. ಈ ಮರ ನೋಡಿ ಬೆಂಗಳೂರು ಹಿಸ್ಟ್ರಿನ ಹೇಳಿದ್ದಾರೆ. ಯಾವ್ಯಾವ ಕಡೆ ಮರ ದೊಡ್ಡದಾಗಿ ಬೆಳೀತಿದೆ ಆ ಕಡೆ ಬೆಂಗಳೂರು ಬೆಳೀತಿದೆ ಅಂದ್ಬಿಟ್ಟು. ಈಗ ಈ ಕಡೆ ನೋಡಿದ್ರೆ ಹೊಸಕೋಟೆವರೆಗೂ ಹೊರಟೋಗಿದೆ ಬೆಂಗಳೂರು, ಈ ಕಡೆ ಹೊಸೂರವರೆಗೂ ಹೋಗಿದೆ. ಈಗ ಹೆಚ್ಚು ಕಮ್ಮಿ ಈ ಕಡೆ ಆಲ್ರೆಡಿ ಕುಂಬಳಗೋಡೆ ಹೆಜ್ಜಾಲ ಹತ್ರವರೆಗೂ ಬಂದುಬಿಟ್ಟಿದೆ. ಈ ಕಡೆ ಮಾಗಡಿ ಕಡೆ ಬೆಳೆದಿಲ್ಲ. ಏನಕ್ಕೆ ಅಂದರೆ ಈ ಮರ ಬೆಳೆದಿಲ್ಲ, ಈ ಕಡೆ ಆ ಕಡೆ ಬೆಳೆದಿಲ್ಲ. ಈಗ ಸ್ವಲ್ಪ ಇಂಪ್ರೂವ್ ಆಯ್ತಾ. ಏನಕ್ಕೆ ಬೆಳೀತಾ ಇದೆ ಅಂದರೆ, ಈಗ ಈ ಕಡೆ ದೊಡ್ಡ ದೊಡ್ಡ ಒಂದೆರಡು ಡ್ಯಾಮ್ಗಳಿದ್ದಾವೆ. ಆ ಡ್ಯಾಮ್ಗಳಿಗೆ ದೇಶದಿಂದ ಗುಟ್ಟೆ ಇಂಡಸ್ಟ್ರಿಯಲ್ ಏರಿಯಾ ಏನು ಮಾಡೋದು. ನೆಲಮಂಗಲ ಹೈವೇ ರೋಡ್ ಕಡೆಯಿಂದ ಮತ್ತು ಈ ಕಡೆಯಿಂದ ಈಗ ಸ್ವಲ್ಪ ಆ ಕಡೆ ಇಂಡಸ್ಟ್ರಿಯಲ್ ಏರ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದಾರೆ. ಅದರಿಂದ ಈಗ ಈ ಮರ ನೋಡಿ ಹಿರೀಕು ಇದು ಮಾಡಿದ್ದಾರೆ. ಈ ಮರದ ಹಿಸ್ಟ್ರಿ ಮೇಲೆ ಇದುವರೆಗೂ ಈ ಮರದ ರೆಕ್ಕೆ ಯಾರ ಮೇಲೂ ಒಬ್ಬರ ಮೇಲೆ ಬಿದ್ದಿಲ್ಲ. ಹಾವುಗಳಿದ್ದಾವೆ, ಯಾರಿಗೂ ತೊಂದರೆ ಮಾಡಿ. ಈ ಮರದ ವಿಶೇಷತೆ ಅಷ್ಟೇ. 4 ವರ್ಷದ ಮೇಲ್ಪಟ್ಟಿದೆ. 4 ವರ್ಷ ಆಗಿದೆ ಮೇಲ್ಪಟ್ಟಿದೆ. 4 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಸೈನ್ಸಿಸ್ಟ್ಗಳು ಇದು ಮಾಡಿದ್ದಾರೆ, ಬರೆದಿದ್ದಾರೆ. ನಾನು ಹೇಳ್ತೀನಿ, ಇದುವರೆಗೂ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇದು ವಿಷಯ ಇದೆ. ಥ್ಯಾಂಕ್ ಯು.
ಮತ್ತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ ಬೆಲಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆಮಾರಿಯೇ ನಾವು ಮಂಚನಬೆಲೆಗೆ ಹೋದ್ವಿ. ಮಂಚನಬೆಲೆ ಡ್ಯಾಮ್ ಕೂಡ ನೀವು ನೋಡಿದ್ರಿ. ಸೊ ಅಲ್ಲಿ ವೀಕೆಂಡಲ್ಲಿ ತುಂಬ ರಶ್ ಇರ್ತಾರೆ, ಜಾಸ್ತಿ ಜನ ಇರ್ತಾರೆ. ಅಲ್ಲಿ ಮಕ್ಕಳು ಮರೆಲ್ಲ ಕರ್ಕೊಂಡು ನೀರಲ್ಲಿ ಆಟ ಆಡೋಕ್ಕೆ ಅಂತೇಳಿ ಬರ್ತಾರೆ. ಅದು ಎಕ್ಸ್ಪೆಷಲಿ ಅಲ್ಲಿ ಬರೋದು ಫಿಶ್ ತಿನ್ನೋಕ್ಕೋಸ್ಕರ. ಆ್ಯಕ್ಚುಲಿ ನಾವು ಫಿಶ್ ತಿನ್ನೋಣ ಅಂತಲೇ ಹೋದ್ವಿ. ಫಿಶ್ಶು ಕೂಡ ತಿಂದ್ವಿ, ಆದರೆ ರಿವ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ತುಂಬ ಇತ್ತು. ಅದಕ್ಕೋಸ್ಕರ ತುಂಬ ಮಳೆ ಬೇರೆ ಬರ್ತಾ ಇತ್ತು. ಹಾಗಾಗಿ ನಾವು ಯಾವುದೇ ವಿಡಿಯೋ ಕೂಡ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನೆಕ್ಸ್ಟ್ ಟೈಮ್ ಹೋದಾಗ ಪೂರ್ತಿ ವಿಡಿಯೋ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮೊದಲು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.